ಹೌದು, ಏನು ಇಲ್ಲ. ಈ ರೀತಿ ಬ್ರಹ್ಮಸ್ಥಾನ ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಏನಾದ್ರು ಮಾಡಿದ್ರೆ ಬೇಗ ಗುಣಮುಖರಾಗಿ ಬೇಗ ಹೊರಗಡೆ ಹೋಗ್ತಾರೆ. ಅದಕ್ಕೆ ಅವ್ರು ಮಾಡಲ್ಲ ಆ ಕೆಲಸ. ಯಾಕೆ ಗೊತ್ತಾ? ಪೇಷಂಟ್ ಬೇಕಲ್ವಾ, ಮತ್ತೆ ಬಿಸ್ನೆಸ್. ಹೌದು, ಒಂದು ದಿನ ಕಾಯಿಲೆ ವಾಸಿ ಆಗೋದು 10 ದಿನ ಇರ್ಬೇಕಲ್ಲಿ. ಬಿಸ್ನೆಸ್. ಹೌದು, ಇದೊಂದು ಏನಾದ್ರು ಓಪನ್ ಮಾಡಿದ್ರೆ ಯಾರೋ ಹಾಸ್ಪಿಟಲ್ ಅಲ್ಲಿ ಏನೋ 10 ದಿನದಲ್ಲಿ ವಾಸಿ ಆಗೋದು ಒಂದೇ ದಿನದಲ್ಲಿ ವಾಸಿ ಇಲ್ಲ, 2 ದಿನದಲ್ಲಿ ವಾಸಿ ಆಗಿ ಹೋಗ್ತಾ ಇರ್ತಾರೆ. ಇದು ಮೇನ್ ನಾವು ಮಾಡ್ಬೇಕಾಗಿರೋದು. ಆಸ್ಪತ್ರೆಗಳಲ್ಲಿ ಇದೊಂದು ಬ್ರಹ್ಮಸ್ಥಾನ ಓಪನ್ ಮಾಡ್ಬೇಕು. ಸೂಪರ್ ಆಗಿ ಕೆಲಸ ಆಗ್ತದೆ. ಯಾಕಂದ್ರೆ ಆಕಾಶ ತತ್ವ ಚಲನೆ ಬೇಗ, ಯಾಕಂದ್ರೆ ಹೋಗುವಾಗ ಚೆನ್ನಾಗಿ ನಡ್ಕೊಂಡೇ ಹೋಗ್ತಾರೆ, ಬರುವಾಗ ಇದ್ರಲ್ಲಿ ಬಂದಿರ್ತಾರೆ. ಯಾಕೆ ಗೊತ್ತಾ? ಚಲನೆ ಸ್ಟಾಪ್ ಆಗ್ಬಿಟ್ಟಿರ್ತದೆ. ಚಲನೆ ಅನ್ನೋದು ಸ್ಟಾಪ್ ಆಗೋ ಜಾಗ ಆಸ್ಪತ್ರೆ. ಓಕೆನಾ? ಅದಕ್ಕೋಸ್ಕರ ಇದೊಂದು ಬ್ರಹ್ಮಸ್ಥಾನ ನಂಬರ್ 1. ಓಕೆನಾ? ಇದ್ರಲ್ಲಿ ಏನಾರ ನಿಮ್ಗೆ ಡೌಟ್ ಇದೆಯಾ ಕೇಳೋದು? ಗುರುಗಳೇ, ಈಗ ಹೈಡ್ರಾಲಿಕ್ ಅಂತ ಹೇಳಿದ್ರೆ ಹೈಡ್ರಾಲಿಕ್ ಪಿಟ್ಟು ಮತ್ತೆ ಪಿಟ್ಲೆಸ್. ಫಾರ್ ಎಕ್ಸಾಂಪಲ್, ಈಗ ಪಿಟ್ಟು ಲಿಫ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ತೆಗಿಬೇಕು ಅಷ್ಟೇ. ತೆಗೆದ್ಬಿಟ್ಟು ಹೈಡ್ರಾಲಿಕ್ ಮಾಡ್ಕೊಳ್ಬೇಕು, ಸೇಮ್ ಅದೇ ಪೋರ್ಷನ್ ಅಲ್ಲೇ. ಹೌದು, ಅದೇ ಪೋರ್ಷನ್ ಅಲ್ಲ, ಈ ವ್ಯವಸ್ಥೆ ಮಾಡ್ಕೊಬೇಕು. ಈ ವ್ಯವಸ್ಥೆ ಹೌದು, ಆಗೋಂಗಿದ್ರೆ ಮಾಡ್ಕೊಬೇಕು, ಇಲ್ಲಾಂದ್ರೆ ಕ್ಲೋಸ್ ಮಾಡ್ಬಿಡೋದು. ಜನ್ಮ ಇರೋದು ಒಂದೇ ಜನ್ಮ, ಪದೇ ಪದೇ ಜನ್ಮ ಸಿಗೋದಿಲ್ಲ. ಇರೋದ್ರಲ್ಲಿ ನಮ್ದೇ ಜೀವನ ಮಾಡ್ಕೊಂಡು ಯಾಕೆ ಬದುಕಬಾರ್ದು? ಹೌದು. ಓಕೆ, ಇದನ್ನ ಹೇಳ್ರಿ ಅವ್ರಿಗೆ ಯಾರಾದ್ರೂ ಇರ್ಲಿ. ನೀವು ಹೋಗ್ತಿದ್ರಲ್ಲ ಮನೆಗೆ ವಾಸ್ತು ನೋಡಕ್ಕೆ,